ಬೆಂಗಳೂರಿನ ಸೌಂದರ್ಯ ಹಾಳಾಗ್ತಾ ಇದೆ, ಇನ್ನು ಪಾದಚಾರಿಗಳ ಸ್ವಾತಂತ್ರ್ಯಕ್ಕೂ ಹರಣ ಬರ್ತಾ ಇದೆ ಅಥವಾ ಹರಣಲಾಗ್ತಾ ಇದೆ. ಈ ಎಲ್ಲ ಚರ್ಚೆಗಳ ನಡುವೆ ಜೆಸಿಬಿ ಪ್ರಯೋಗ. ಸರಿ, ಜೆಸಿಬಿ ಪ್ರಯೋಗ ಆಯಿತು, ಆದರೆ ಪರ್ಯಾಯ ವ್ಯವಸ್ಥೆ ಸರ್ ಎಲ್ಲೋ ಒಂದು ಕಡೆ ಸರ್ಕಾರದ ಇದು ಗಟ್ಟಿ ನಿರ್ಧಾರನ ಅಥವಾ 2028ಕ್ಕೆ ಇದು ವಿಕಾಸನೋ ವಿನಾಶನೋ? ಲಂಡನ್ ಗೌಡರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಸರ್. ಬೆಂಗಳೂರು ಒಂದು ರೀತಿಯ ನರಕವಾಗಿ ಮಾರ್ಪಟ್ಟಿದೆ ಸರ್ಗೆ ನಮ್ಮ ಆರ್ಗ್ಯುಮೆಂಟ್ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬೆಂಗಳೂರು ಲಿಟ್ರಲಿ ನರಕವಾಗಿ ಮಾರ್ಪಟ್ಟಿದೆ. ಲಿಟ್ರಲಿ ನರಕ. ರಾಜಧಾನಿ ಅಂದರೆ ನರಕ, ನಗರೀಕರಣದ ನರಕ ಅಂತ ಹೇಳ್ತೀವಲ್ಲ, ಅದು ಬೆಂಗಳೂರು ನೋಡಿದ್ರೆ ನರಕ ಎಲ್ಲಿ ಅಂತ ಹೇಳಿದ್ರೆ ಇಲ್ಲಷ್ಟೇ. ರೋಡ್ಗೆ ವೆಹಿಕಲ್ ತಗೊಂಡು ಇಳಿದ್ರೆ ಮುಗ್ದೋಯ್ತು ನಿಮಗೆ ಲಿಟ್ರಲಿ ನರಕ. ಈ ನರಕದ ವಾತಾವರಣ ಇದೆ ನಮ್ಮಲ್ಲಿ. ಹೆಂಗೆ ಅಂದರೆ ರಸ್ತೆಗಳು ಇರೋದು ಯಾಕೆ ಅಂತ ಹೇಳಿದ್ರೆ ರಸ್ತೆಯಲ್ಲೇ ಸಂಚಾರ, ರಸ್ತೆಯಲ್ಲೇ ಸಂಸಾರ, ರಸ್ತೆಯಲ್ಲೇ ಸಡಗರ, ಇಂಥ ಕೆಲವು VIP ರಸ್ತೆಗಳು ಅಲ್ಲೇ ಹಾದ್ರ, ಆಮೇಲೆ ಇವರ ದ್ವೇಷ, ಅವರ ಫ್ರಸ್ಟ್ರೇಷನ್ನು ತೀರ್ಸ್ಕೊಳ್ಳೋಕೆ ಅದೇ ಅಲ್ಲೇ ಸಮರ. ರೋಡಲ್ಲಿ ಎಲ್ಲವೂ, ಅವು ಪಾರ್ಕಿಂಗು ಅಲ್ಲೇ, ವ್ಯಾಪಾರನೂ ಅಲ್ಲೇ. ರೋಡು ಅನ್ನೋದೇನಾಗಿದೆ ಅಂದರೆ ನಮ್ಮ ಜನಕ್ಕೆ ನಮ್ಮದು ಎಲ್ಲ ಆ್ಯಕ್ಟಿವಿಟೀಸ್ಗೆ ಫ್ರೀಯಾಗಿ ಕೊಟ್ಟಿರೋ ಏನೋ ಪ್ಲೇಸು ಅನ್ನೋದನ್ನು ಕನ್ಸಿಡರ್ ಮಾಡ್ಕೊಂಬಿಟ್ಟಿದ್ದಾರೆ ಜನ. ಆಮೇಲೆ ಎಸ್ಪೆಷಲಿ ಈ ವೆಂಡರ್ಸ್ಗಳಿದ್ದಾರಲ್ಲ, ಅವರು ಎಲ್ಲಿ ರಶ್ ಇರುತ್ತೋ, ಜನನ ಬಿಡೋ ಜಾಗ ಇರುತ್ತೋ, ಬಸ್ ಸ್ಟ್ಯಾಂಡ್ಗಳಿರುತ್ತೋ ಅಲ್ಲಿ ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ ಅವರು. ಅವ್ರದ್ದೇ ಅಲ್ಲಿ ಮೊನಪಲಿ. ಆಮೇಲೆ ಇವರೇನು ಸಾಮಾನ್ಯರೇನಲ್ಲ, ಜನಸಾಮಾನ್ಯರು ಬೇರೆ. ಇವ್ರ ಹತ್ರ ಊಟ ಮಾಡ್ತಾರಲ್ಲ, ಅವನು ಕಾಮನ್ ಮ್ಯಾನು, ಇವರು ವ್ಯಾಪಾರದಾರರು ಇವರು. ಆಮೇಲೆ ಅವನಿಗಲ್ಲಿ ಲೋಕಲ್ ಕಾರ್ಪೊರೇಟ್ರು ಬೆಂಬಲಕ್ಕೆ ಇರ್ತಾನೆ, ಲೋಕಲ್ MLA ಇವ್ರು ಸಪೋರ್ಟ್ಗೆ ಇರ್ತಾರೆ. ಹಾಗಾಗಿ ಇವ್ರನ್ನ ಎತ್ತಂಗಡಿ ಮಾಡೋದು ಭಾಳ ಕಷ್ಟ. ಈಗ ಲಂಡನ್ ಗೌಡ್ರು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ನನಗೆ. ಇವ್ರನ್ನ ಇವತ್ತು ಎತ್ಸಿದ್ರೆ ಈ ಕಡೆಯಿಂದ ಎತ್ಸ್ಕೊಂಡು ಹೋದರೆ ಈ ಕಡೆಯಿಂದ ಮತ್ತೆ ಇಟ್ಕೊಂಬರ್ತಾರೆ ಅವರು. ರೋಡ್ಗಳನ್ನ ಕಬ್ಜಾ ಮಾಡ್ಕೊಂಡು, ಪಾರ್ಕಿಂಗ್ ಜಾಗನ ಇವರು ಕಬ್ಜಾ ಮಾಡ್ಕೊಂಡು, ಫುಟ್ಪಾತ್ನ ಮಾಡಿ ಅವ್ರು ಯಾರು ಮಾತಾಡ್ತಿದ್ರಲ್ಲ, ಜನ ಅಲ್ಲಿ ನಡೆದಾಡಲ್ಲ. ನೀವು ಜಾಗ ಬಿಟ್ಟರೆ ತಾನೇ ನಡೆದಾಡೋಕ್ಕೆ. ರೋಡ್ಗೆ ಹೋಗಿ ಆಕ್ಸಿಡೆಂಟ್ಸ್ ಆಗಿ ಸಾಯಬೇಕು ಅಂತ ಜನಕ್ಕೇನು ಆಸೆನಾ? ಎರಡನೇದು, ಈ ಸುಮಾರು ಆಕ್ಸಿಡೆಂಟ್ಗಳು ನಡೀತಾ ಇರೋದೇ ಈ ಥರದ ಆ್ಯಕ್ಟಿವಿಟೀಸ್ಗಳಿಂದ. ಅದರ ಅರ್ಥ ಸರ್ಕಾರ ಸರಿ ಇದೆ ಅಂತಲ್ಲ. ಆಮೇಲೆ ಇವರಿಂದ ಸುಲಿಗೆ, BBMPನವರು ಸುಲಿಗೆ, ಇವರಿಂದ ಯಾರೋ BDAನವರು ಸುಲಿಗೆ, ಪೊಲೀಸ್ ಡಿಪಾರ್ಟ್ಮೆಂಟು ಸುಲಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಸುಲಿಗೆ, ಫುಡ್ ಡಿಪಾರ್ಟ್ಮೆಂಟ್ ಸುಲಿಗೆ. ಇದೆಲ್ಲ ಹೆಂಗೆ ಒಬ್ರಿಗೊಬ್ರು ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಲೋಕಲ್ MLAಗೆ ಈ ಜನ ಬೇಕು, ಆಮೇಲೆ ಅಲ್ಲೇ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಈ ಜನ ಬೇಕು. ಹಾಗಾಗಿ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ. ಆಮೇಲೆ ಜನಸಾಮಾನ್ಯ ಬಂದು ಇವ್ರ ಹತ್ರ ಬಂದು ಅಲ್ಲಿ ನಿಂತು ತಿನ್ಕೊಂಡು ಹೋಗಬೇಕು, ಅಥವಾ ಇವ್ರ ವ್ಯಾಪಾರಕ್ಕೆ ಅವನು ಒಂದು ಆಹಾರ. ಹಾಗಾಗಿ ಕೃಷ್ಣ ಬೈರೇಗೌಡರು ಅಥವಾ ಸರ್ಕಾರ ತಗೊಂಡಿರೋ ತೀರ್ಮಾನ ಇದೆಯಲ್ಲ ಸರ್, ಇದು ನಾವು ಸ್ವಾಗತಿಸಲೇಬೇಕು. ಇಲ್ಲದೇ ಇದ್ದರೆ ಬೆಂಗಳೂರನ್ನ ಸ್ಲಮ್ ಮಾಡಿದ್ದೀವಿ, ಇನ್ನಷ್ಟು ವರ್ಸ್ಟ್ ಮಾಡಿಬಿಡ್ತೀವಿ. ಬೇರೆ ದೇಶಗಳಿಗೆ ಹೋದರೆ, ಈಗ ನೀವು ನವದೆಹಲಿಗೆ ಹೋಗಿ ಎಲ್ಲರೂ ಒಂದು ರೋಡ್ ಸೈಡ್ ಒಂದು ಸಣ್ಣದೊಂದು ಹೋಟ್ಲ್ ಕಾಣಲ್ಲ ನಿಮ್ಗೆ, ಸಿಗೋದಿಲ್ಲ. ಇಡೀ ನ್ಯೂ ಡೆಲ್ಲಿ ಪೂರ್ತಿ ಗ್ರೀನರಿ, ಎಲ್ಲ ಕಡೆ ಪಾರ್ಕ್ಗಳು, ರೋಡ್ ಸೈಡ್ ಎಲ್ಲ ಏನೋ ಗಿಡಗಳು, ಕುಂಡುಗಳು ಇಟ್ಟಿದ್ದಾರೆ. ಇಲ್ಲಿ ನಮ್ಮಲ್ಲಿ ಗಾರ್ಡನ್ ಸಿಟಿ ಅಂತೀವಿ, ಒಳ್ಳೆ ವೆದರ್ ಇದೆ, ವಾತಾವರಣ ಇದೆ, ಎಲ್ಲ ಇದೆ. ನಾವೇನು ಮಾಡ್ತೀವಿ, ಸ್ಲಮ್ ಮಾಡ್ಕೊಂಡು ಕೂತಿದ್ದೀವಿ. ಆದರೆ ಬಟ್ ಅಟ್ ದ ಸೇಮ್ ಟೈಮ್ ಆ ಬೀದಿ ಬದಿಯ ವ್ಯಾಪಾರಿಗಳಿದಾರಲ್ಲ, ಅವ್ರಿಗೆ ಒಂದು ಬೇರೆ ಜಾಗ ಕೊಡಿ ಹೋಗಲಿ. ಅಲ್ಲೂ ಇವ್ರು ಹೋಗಲ್ಲ ಅಂತ ಕಂಪ್ಲೇಂಟು BBMPನವ್ರು ನಾನು ಮಾತಾಡ್ತಾ ಇದ್ದೆ. ಆಯ್ತಪ್ಪ, ಅವ್ರಿಗೊಂದು ಸ್ಪೆಷಲ್ ವೆಂಡಿಂಗ್ ಝೋನ್ ಅಂತ ಮಾಡಿಬಿಡಿ, ಎಲ್ಲ ವಾರ್ಡ್ ಒಂದೊಂದು ಏರಿಯಾ ಮಾಡಿಬಿಡಿ. ಈಗ ಫುಡ್ ಸರ್ಕಲ್ ಅಂತೆಲ್ಲ ಸುಮಾರು ಕಡೆ ಇದೆಯಲ್ಲ, ಅಲ್ಲಿ ಒಂದು ಏನೋ ಬಸ್ ಸ್ಟ್ಯಾಂಡ್ ಪಕ್ಕನೋ ವಾರ್ಡ್ಗಳಲ್ಲಿ 2-3 ವೆಂಡಿಂಗ್ ಝೋನ್ ಅಂತ ಮಾಡಿಬಿಡಿ.